ಇವನು ಬಾಬಾ ಲೋ ದಿವಸದಿಂದ ಗ್ಯಾಸ್ ಲೈಟ್ಗೆ ಆರ್ಡರ್ ಬಂದಿರ್ಲಿಲ್ಲ, ಇವತ್ತು ಬಂದೈತೆ, ಅದಕ್ಕೆ ರಿಪೇರಿ ಮಾಡ್ತಾ ಇವನಿ. ಕೊನೆ ಕೇರಿ ಲಕ್ಷ್ಮವ್ವ ಲಕ್ಷ್ಮವ್ವ ಆಕಿ ತಂಗಿ ದೊಡ್ಡೋಳಾಗಿದ್ದಾಳಂತೆ, ಇವತ್ ರಾತ್ರಿ ಕುಂಡ್ರಿಸ್ತಾರಂತೆ, ಲೈಟ್ ಬೇಕು ಅಂದ್ಲು, ಅದಕ್ಕೆ ರಿಪೇರಿ ಮಾಡ್ತಾ ಇವ್ನಿ. ಹೌದಾ ಅಣ್ಣ? ಇದು ಹೆಂಗೂರಿತದ ಅಣ್ಣ ಅಂತ ಕೇಳು. ಕೂತು ಅದಕ್ಕೆ ಕಂಡ್ಲ ನನ್ನಂತ ಮಕ್ಕಳ ಕಾಟ ಯಾವ ನನ್ನ ಮಗನ ಬೇಕು ಕೆಲಸ ಇದೆ. ಬೇವರ್ಸಿನ ಕಾಟ ಸಾಕಾಗೋಗ್ಬಿಟ್ಟಿದೆ. ಈ ನಮಗಂತೂ ಯಾವ ಸಾಯೋನಿಲ್ಲಿ, ನಮಗಂತೂ ಸಾಕಾಗೋಗ್ಬಿಟ್ಟಿದೆ. ಎಲ್ಲ ನಾವು ಟ್ರಾನ್ಸ್ಫರ್ ಮಾಡ್ಸ್ಕೊಂಡು ಹಾಳಾಗೋಗ್ಬಿಟ್ಟು ನಾವೆಲ್ಲ ಸಾಯ ಬರ್ಬಿಯ. ನನ್ನ ಮಗನ ಎದ್ದೋಳ ಅಲ್ಕ ನನ್ನ ಮಗನ ಕರಿ ನನ್ನ ಮಗಂತ ಯಾವ ನೋಡಿದ್ರು ನಿದ್ದೆ 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 ಬೇವರ್ಸಿ ನನ್ನ ಮಗನ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವಿಶಿಷ್ಟ ಸಂಭಾಷಣೆ ಮತ್ತು ಹಾಸ್ಯದ ಸಮಯ ಪ್ರಜ್ಞೆಗೆ ಹೆಸರುವಾಸಿಯಾದ ಕನ್ನಡದ ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಅವರು ಏಪ್ರಿಲ್ 14, 2025 ಸೋಮವಾರ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ವಯೋಸಹಜ ಸಮಸ್ಯೆಗಳಿಂದ ನಿಧನರಾದ ನಟನಿಗೆ 75 ವರ್ಷ ವಯಸ್ಸಾಗಿತ್ತು. ಕನ್ನಡದ ಹಿರಿಯ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಸೋಮವಾರ ಮುಂಜಾನೆ ಇಲ್ಲಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು ಎಂದು ಅವರ ಕುಟುಂಬ ಮೂಲಗಳು ತಿಳಿಸಿವೆ. 76 ವರ್ಷದ ನಟ ಬೆಳಗಿನ ಜಾವ 2:30 ಸುಮಾರಿಗೆ ನಿಧನರಾದರು ಎಂದು ಅವರು ಹೇಳಿದರು. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯವರಾದ ಜನಾರ್ದನ್ ಅವರಿಗೆ ಒಬ್ಬ ಪುತ್ರ ಮತ್ತು 3 ಪುತ್ರಿಯರಿದ್ದಾರೆ. ಅವರ ಮಗ ಗುರುಪ್ರಕಾರ ಕಳೆದ 20 ದಿನಗಳಿಂದ ಅವರ ಆರೋಗ್ಯ ಚೆನ್ನಾಗಿಲ್ಲ ಮತ್ತು ಆಸ್ಪತ್ರೆಗೆ ದಾಖಲಾಗಿದ್ದರು. ಈ ಮಧ್ಯೆ ಅವರು ಚೇತರಿಸಿಕೊಂಡು ಮನೆಗೆ ಬಂದಿದ್ದರು. ಆದರೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡ ಕಾರಣ ಶುಕ್ರವಾರ ಮತ್ತೆ ಆಸ್ಪತ್ರೆಗೆ ದಾಖಲಾಗಬೇಕಾಯಿತು. ಅವರು ಐಸಿಯುನಲ್ಲಿ ಆಮ್ಲಜನಕದ ಬೆಂಬಲದೊಂದಿಗೆ ಚಿಕಿತ್ಸೆ ಪಡೆಯುತ್ತಿದ್ದರು. ಆದರೆ ನಿನ್ನೆ ರಾತ್ರಿ ಗಂಭೀರ ಉಸಿರಾಟದ ತೊಂದರೆಯಿಂದ ಪರಿಸ್ಥಿತಿ ಜಟಿಲವಾಯಿತು ಮತ್ತು ಅವರು ಮೂತ್ರಪಿಂಡ ವೈಫಲ್ಯಕ್ಕೆ ಒಳಗಾದರು ಮತ್ತು ಬೆಳಗಿನ ಜಾವ 2:30 ಸುಮಾರಿಗೆ ನಿಧನರಾದರು. ಅವರು ಚೇತರಿಸಿಕೊಳ್ಳುತ್ತಾರೆಂದು ನಾವು ನಿರೀಕ್ಷಿಸಿದ್ದೆವು, ಆದರೆ ನಾವು ಅವರನ್ನು ಕಳೆದುಕೊಂಡೆವು ಎಂದು ಹೇಳಿದ್ದಾರೆ. ಜನಾರ್ದನ್ ಹಲವಾರು ದೂರದರ್ಶನ ಧಾರಾವಾಹಿಗಳು ಮತ್ತು 500ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ದೂರದರ್ಶನದಲ್ಲಿ ಗಣನೀಯ ಕೆಲಸ ಮಾಡಿದ ಬ್ಯಾಂಕ್ ಜನಾರ್ದನ್ ಪಾಪ ಪಾಂಡು, ಮಾಂಗಲ್ಯ, ಜೋಕಾಲಿ ಮತ್ತು ರೋಬೋ ಫ್ಯಾಮಿಲಿಯಂತಹ ಜನಪ್ರಿಯ ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡರು. 1985ರಲ್ಲಿ KL ಸ್ವಾಮಿ ನಿರ್ದೇಶನದ ಪಿತಾಮಹ ಚಿತ್ರದ ಮೂಲಕ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಅವರ ಕೆಲವು ಸ್ಮರಣೀಯ ಅಭಿನಯಗಳು ಉಪೇಂದ್ರ ಅವರ ಮತ್ತು ತರ್ಲೆ ನಾನ್ ಮಗ ಅನಂತ್ ನಾಗ್ ಅಭಿನಯದ ಗಣೇಶ್, ಸುಬ್ರಹ್ಮಣ್ಯ ಮತ್ತು BC ಪಾಟೀಲ್ ಮತ್ತು ಪ್ರೇಮ ಅವರ ನೇತೃತ್ವದಲ್ಲಿ ಕೌರವ ಹೇಗೆ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ್ದರು. 1948ರಲ್ಲಿ ಜನಿಸಿದ ಬ್ಯಾಂಕ್ ಜನಾರ್ದನ್ ದೂರದರ್ಶನ ಮತ್ತು ಚಲನಚಿತ್ರಗಳಿಗೆ ಪ್ರವೇಶಿಸುವ ಮೊದಲು ರಂಗಭೂಮಿಯಲ್ಲಿ ತರಬೇತಿ ಪಡೆದರು. ಚಿತ್ರರಂಗದಲ್ಲಿನ ಸುದೀರ್ಘ ವೃತ್ತಿಜೀವನದಲ್ಲಿ ಅವರು 500ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಮತ್ತು ಜನರು ಅವರನ್ನು ಬ್ಯಾಂಕ್ ಜನಾರ್ದನ್ ಎಂದು ಕರೆಯಲು ಪ್ರಾರಂಭಿಸಿದರು ಮತ್ತು ಆ ಹೆಸರು ಅವರಲ್ಲಿ ಅಂಟಿಕೊಂಡಿತು. ಅವರು ಹಲವಾರು ರಂಗ ನಾಟಕಗಳಲ್ಲಿಯೂ ನಟಿಸಿದ್ದಾರೆ. ಅವರ ಜನಪ್ರಿಯ ಕನ್ನಡ ದೂರದರ್ಶನ ಧಾರಾವಾಹಿಗಳೆಂದರೆ ಪಾಪ ಪಾಂಡು, ರೋಬೋ ಫ್ಯಾಮಿಲಿ ಇತ್ಯಾದಿ. ಬೆಳ್ಳಿಪರದೆಯಲ್ಲಿ ಸದಾ ನಕ್ಕು ನಗಿಸುತ್ತಿದ್ದ ಜನಾರ್ದನ್ಗೆ ಬ್ಯಾಂಕ್ ಜನಾರ್ದನ್ ಎಂಬ ಹೆಸರು ಬರಲು ಕಾರಣವಿದೆ. 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಗೆದ್ದಿದ್ದ ನಟನಿಗೆ ಬ್ಯಾಂಕ್ ಜನಾರ್ದನ್ ಎಂಬ ಹೆಸರು ಸಿಕ್ಕಿದ್ದೇ ರೋಚಕ ಕತೆ. ಈ ಕುರಿತು ಇಲ್ಲಿದೆ ಮಾಹಿತಿ. ಜನಾರ್ದನ್ ಅವರು ತಮ್ಮ ಬಾಲ್ಯವನ್ನು ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ಕಳೆದಿದ್ದರು. ಬಳಿಕ ಅಲ್ಲಿಯೇ ಬ್ಯಾಂಕ್ನಲ್ಲಿ ಕೆಲಸ ಮಾಡಿಕೊಂಡಿದ್ದರು. ಶಾಲೆ ಹಾಗೂ ಕಾಲೇಜು ದಿನಗಳಲ್ಲೇ ನಾಟಕದ ಗೀಳು ಅಂಟಿಸಿಕೊಂಡಿದ್ದರು. ನಾಟಕಗಳಲ್ಲಿ ಅಭಿನಯ ಮಾಡುತ್ತಿದ್ದರು. ಒಮ್ಮೆ ಅವರ ನಾಟಕ ನೋಡಿ ಇಂಪ್ರೆಸ್ ಆಗಿ ನಟ ಧೀರೇಂದ್ರ ಗೋಪಾಲ್ ಅವರು ಬೆಂಗಳೂರಿಗೆ ಬರುವಂತೆ ಹೇಳಿದ್ದರು. ಅವರ ಮಾತಿನಂತೆ ಜನಾರ್ದನ್ ಬೆಂಗಳೂರಿಗೆ ಎಂಟ್ರಿ ಕೊಟ್ಟರು. ಬಳಿಕ ಊರಿಗೆ ಉಪಕಾರಿ ಸಿನಿಮಾದಲ್ಲಿ ವಜ್ರಮುನಿ ಅವರಿಗೆ ಬಾಡಿಗಾರ್ಡ್ ಆಗಿ ಪಾತ್ರ ಮಾಡಿದ್ದರು. ಹೀಗೆ ತಮ್ಮ ಹಾಸ್ಯದ ಮೂಲಕ ಫೇಮಸ್ ಆಗುತ್ತಿದ್ದರು. ಆ ವೇಳೆ ಜನಾರ್ದನ್ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾಗ ಅನೇಕರು ಜನಾರ್ದನ್ ಹೆಸರಿನವರು ಇದ್ದರು. ವಿಜಯ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದ ಹಿನ್ನೆಲೆ ಜನಾರ್ದನ್ ಅವರು ತಮ್ಮ ಹೆಸರಿನ ಮುಂದೆ ಬ್ಯಾಂಕ್ ಅಂತ ಹೆಸರನ್ನು ಸೇರಿಸಿಕೊಂಡರು.
ಅಲ್ಲಿಂದ ಅವರು ಬ್ಯಾಂಕ್ ಜನಾರ್ದನ್ ಅಂತ ಫೇಮಸ್ ಆದರು. ಅಂದಹಾಗೆ ಪೋಷಕ ನಟ ಪಾತ್ರಕ್ಕೆ ಹೆಸರುವಾಸಿಯಾಗಿದ್ದ ಜನಾರ್ದನ್ ಅವರು ಸುಮಾರು 500ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸಿನಿಮಾ ಅಲ್ಲದೆ ಕಿರುತೆರೆ ಹಾಗೂ ರಂಗಭೂಮಿಯಲ್ಲೂ ಛಾಪು ಮೂಡಿಸಿದ್ದಾರೆ. 80-90ರ ದಶಕದ ಬಹುಬೇಡಿಕೆ ಹೊಂದಿದ್ದ ಹಾಸ್ಯನಟರಲ್ಲಿ ಒಬ್ಬರಾದ ಜನಾರ್ದನ್ ಉಪೇಂದ್ರ ನಿರ್ದೇಶನದ ತರ್ಲೆ ನನ್ಮಗ, ಬೆಳ್ಳಿಯಪ್ಪ, ಬಂಗಾರಪ್ಪ, ಗಣೇಶ, ಸುಬ್ರಹ್ಮಣ್ಯ, ಕೌರವ ಚಿತ್ರಗಳಲ್ಲಿ ಗಮನ ಸೆಳೆಯುವ ಪಾತ್ರ ನಿರ್ವಹಿಸಿದ್ದಾರೆ. ಮಾಂಗಲ್ಯ, ರೋಬೋ ಫ್ಯಾಮಿಲಿ, ಪಾಪ ಪಾಂಡು, ಜೋಕಾಲಿ ಸೇರಿದಂತೆ ಸಾಲು ಸಾಲು ಸೀರಿಯಲ್ಗಳಲ್ಲಿ ಬಣ್ಣ ಹಚ್ಚಿ ಸೈ ಎನಿಸಿಕೊಂಡಿದ್ದಾರೆ. ಜನಾರ್ದನ್ ಅವರ ಪಾರ್ಥಿವ ಶರೀರವನ್ನು ಆಸ್ಪತ್ರೆಯಿಂದ ಮನೆಗೆ ತೆಗೆದುಕೊಂಡು ಹೋಗಿ ನಂತರ ರವೀಂದ್ರ ಕಲಾಕ್ಷೇತ್ರಕ್ಕೆ ಕೊಂಡೊಯ್ಯಲಾಯಿತು. ಅಲ್ಲಿ ಚಲನಚಿತ್ರೋದ್ಯಮ ಮತ್ತು ಕಲಾ ಜಗತ್ತಿನ ಸದಸ್ಯರು, ಅವರ ಅಭಿಮಾನಿಗಳು ಮತ್ತು ಹಿತೈಷಿಗಳು ಅಂತಿಮ ನಮನ ಸಲ್ಲಿಸಿದರು. ನಾ ಹೋಗೋ ಕೆಲಸ ಇವತ್ತು ಆಗಲ್ಲ ಕಣ. ಯಾವ ಎಲ್ಲ ಬಾಡಿಗೆ ದುಡ್ಡು ಜುಗಣ ಅವ್ರೆ, ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದಿನ ಅಂತ ಹೇಳಿ ಒಗ ವರ್ಷ ಮಾಯಿಂದಿ ಈ ವಿಡಿಯೋ ಕುರಿತು ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. నేను మంచివాడు మర్యాదగా చెప్తున్నాను నాకు దుడ్డు కావాలా